ಪ್ಲಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗಲ್ಲಿ ನಾವು ನ್ಯೂ ಇಯರ್ ಪಾರ್ಟಿಗೆ ಆಲ್ರೆಡಿ ನಾನು ಕೇಕ್ ಆರ್ಡ್ರ್ ಕೊಟ್ಟಿದ್ದೀನಿ. ನಾನು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ಸ್ಟುಡಿಯೋದಾಗೆ. ನೋಡೋಣ ಅಲ್ಲಿ ಏನೇನು ಆಫರ್ ಬಿಟ್ಟಿದಾರಂತೆ. ನೋಡೋಣ ಅಲ್ಲಿ ಆಫರ್ಗಳು ಚೆನ್ನಾಗಿರ್ತಾವೆ, ಟಿ ಶರ್ಟ್ಸ್ಗಳು ನೋಡಿ ಅಲ್ಲಿ ತಗೊಂಬರೋಣ. ಓಕೆನಾ? ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ಅಲ್ಲಿ ನೋಡಿದಾಗ ಗೊತ್ತಾಗತ್ತೆ ಯಾವ ಥರ ತಗೋಬೇಕು ಅನ್ನೋದು. ಇವತ್ತು ನೈಟ್ 6 ಗಂಟೆಗೆ ನ್ಯೂ ಇಯರ್ ಪಾರ್ಟಿ ಇದೆ. ಅದನ್ನ ನಾನು ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಕೂಡ ಇದೆ ಐಟಮ್ಗಳು. ನೀನು ರೆಡಿ ಮಾಡೋದಷ್ಟೇ ನಾನು ಸಾಯಂಕಾಲ ಹೊತ್ತು. ಓಕೆನಾ? ಎಲ್ಲ ರೆಡಿ ಆಗ್ಬಿಟ್ಟಾರಪ್ಪ. ಹಾಂ, ಆಟೋದಾಗ ಆಟೋದಾಗ ಅಂತಂದ್ರೆ ಆಟೋದಾಗ ನಡೀರಿ ಮತ್ತೆ ಎಲ್ಲಿ ಗೊತ್ತಿದ್ದಿ ಎಲ್ಲಿ ನೋಡ್ ಮೇಕಪ್ ಹೆಂಗ್ ಹಾಕಂತ ನಮ್ಮ ಮುಂದೆ ಪಾಕೊಂಡು ಏನ್ ಚಂದ ರೆಡಿ ಆಗೋಳಿ ಅಂದ ನೋಡೋರು ಮೇಕಪ್ ಹಾಕೋದು. ಸರಿ ಅದು ಹೋದ್ಮೇಲೆ ಸಿಗೋದು. ದುಡಿಯಾಗ ಬಂದಿದ್ದೀವಿ ಇವಾಗ. ದುಡಿಯೋದಲ್ಲಿ ಹೋಗಿ ನಾವು ಶಾಪಿಂಗ್ ಮಾಡ್ತೀವಿ. ವಿಡಿಯೋ ಮಾಡ್ಬೋದಾ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮನೆ ಹೋಗ್ತಾ ಇದೀವಿ ಗೈಸ್. ಮನೆಗೆ ಹೋದ್ಮೇಲೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ ಗೈಸ್? ಬಟ್ಟೆ ತಗೊಂಡಿದ್ದು ಚೆನ್ನಾಗಿದೆ, ಕ್ವಾಲಿಟಿ ದಪ್ಪ ಬಟ್ಟೆ ಇದು. ಚೆನ್ನಾಗಿದೆ ಬಟ್ಟೆ ಅಲ್ಲ ಮಮ್ಮಿ? ಚೆನ್ನಾಗಿಲ್ವಾ ಬಟ್ಟೆ? ಒಂದ್ಸಲ ಇದು ಓಪನ್ ಮಾಡಿ ತೋರಿಸೋದು. ದಪ್ಪ ಬಟ್ಟೆ ಅಲ್ಲ ಇದು ದಪ್ಪ ಬಟ್ಟೆ. ಇದು ಎಷ್ಟು ಹೇಳಿದ್ದು? 399. ಅಂದ್ರೆ ಅಲ್ಲಿಗೆ ಇದು 400 ರೂಪಾಯಿ ಟಿ ಶರ್ಟ್. ಇದು ಚೆನ್ನಾಗೈತೆ. ಇದು ಕಾಲರು ಅದೆಲ್ಲ ದಪ್ಪ ಐತೆ, ಚೆನ್ನಾಗಿದೆ. ಜುಡಿಯೋದಲ್ಲಿ ನೀವು ಹೋಗಿ ಬೈ ಮಾಡ್ಬೋದು. ಕ್ವಾಲಿಟಿ ಚೆನ್ನಾಗೈತೆ, ಮಸ್ತ್ ಇದೆ. ಇದಕ್ಕೆ ಡೌಟೇ ಬೇಡ, ಚೆನ್ನಾಗೈತೆ. ದಪ್ಪ ಬಟ್ಟೆ ಅಂತ ಬಾ. ನಂದು ಒಂದು ಟಿ ಶರ್ಟ್ ನಾನು ಒಂದ್ಸಲ ಟ್ರೈ ಮಾಡೋಣ. ಏನ್ ಸಖತ್ತಾಗಿದೆ ನೋಡಿ ಟಿ ಶರ್ಟ್. ಔಟ್ಫಿಟ್ ತುಂಬಾ ಚೆನ್ನಾಗಿ ಕೂತ್ಕೊಂಡಿರ್ತದೆ. ಸ್ವಲ್ಪ ಅದು ಪ್ಯಾಂಟಿಗೆ ಇದಕ್ಕೂ ಮ್ಯಾಚ್ ಆಗುತ್ತೆ. ವೈಟ್ ಪ್ಯಾಂಟ್ ಹಾಕೊಂಡ್ರೆ ಇನ್ನು ಸಖತ್ತಾಗಿ ಬರ್ತೈತಿ ಇದು ಬಟ್ಟೆ. ಅಲ್ಲಿ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಲಿಲ್ಲ. ವಿಡಿಯೋ ಮಾಡೋಣ ಅಂದ್ಕೊಂಡೆ ಅಲ್ಲಿ ಅದೋ ಇರಲಿಲ್ಲ. ಅದಕ್ಕೆ ಹಂಗೆ ಮನೇಲಿ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಮತ್ತೆ ಸಾಯಂಕಾಲ 6 ಗಂಟೆಗೆ ಇರ್ತೀನಿ. ಪಾರ್ಟಿ ಅರೇಂಜ್ಮೆಂಟ್ಸ್ ಇದೆ. ಓಕೆನಾ? ನೋಡ್ಬೋದು ಗೈಸ್, ಎಲ್ಲ ಐಟಮ್ ಜೋಡಿಸ್ಕೊಂಡಿದೀನಿ. ಬಲೂನ್ಸ್ ಆಲ್ರೆಡಿ ರೆಡಿ ಆಗ್ತಾ ಇದೆ ಎಲ್ಲಾನು ಕೂಡ. ಇವಾಗ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀನಿ ಎಲ್ಲ ಅಷ್ಟು. ಇನ್ನೊಂದ್ ಸ್ವಲ್ಪ ಬಾಕಿ ಇದಾವೆ. ಇನ್ ಮಿಕ್ಕಿದ್ದು ಎಲ್ಲಾನ ಆಮೇಲೆ ಮಾಡ್ಕೊಳ್ಳೋಣ ಅಂತ ಇವಾಗ ಎಲ್ಲ ಮಾಡ್ಕೊಂತ ಇದ್ದೀನಿ. ಇದೆಲ್ಲ ಅರೇಂಜ್ಮೆಂಟ್ಸ್ ಇಷ್ಟೇ ಬಲೂನ್ಸ್ ಹಾಕು ಅಂತ ನಾನು ಬಿಟ್ಕೊಂಡಿದೀನಿ ಅಷ್ಟೇ. ಇಲ್ಲಿ ಮೇನ್ ಲೈಟ್ ಅಲ್ಲಿ ಮೇನ್ ಲೈಟ್ ಹಾಕೊಂತೀನಿ. ಇಲ್ಲಿ ಮೇಲ್ಗಡೆ ಎಲ್ಲ ಫುಲ್ ಲೈಟ್ ಬರುತ್ತೆ. ಇನ್ನೇನು ಅರೇಂಜ್ಮೆಂಟ್ಸ್ ನಾನು ಮಾಡಕ್ ಹೋದೆ. ಬಟ್ ಈ ಲೈಟ್ ನ ನಾನು ಯೂಸ್ ಮಾಡ್ತಾ ಇರೋದು ಇವತ್ತು. ಅದು ಲೈಟ್, ಈ ಲೈಟ್ ನ ನಾನು ಅಲ್ಲಿಗೆ ಹಾಕೋಣ ಅಂತ ಪ್ಲಾನ್ ಹಾಕೊಂಡಿದೀನಿ. ನೋಡೋಣ ಹೇಗ್ ಕಾಣುತ್ತೆ ಅಂತ ನಾನು ಅರೇಂಜ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಮೇಲ್ಗಡೆ ಸೂಪರ್ ಆಗಿ ಕಾಣುತ್ತೆ. ಇಲ್ಲಿಂದ ಎಲ್ಲ ಲೈಟಿಂಗ್ಸ್ ಕೂಡ ಡೆಕೋರೇಟ್ ಮಾಡ್ಬೇಕು. ಇಲ್ಲಿರೋ ಬಲೂನ್ಸ್ ಗಳನ್ನ ನಾನು ಇಷ್ಟೇ ನಾನು ಯೂಸ್ ಮಾಡ್ತಾ ಇರೋದು. ಮತ್ತೆ ನಾನು ಜಾಸ್ತಿ ಯೂಸ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಹಂಗೆ ಬಿಟ್ಟಿದ್ದೀನಿ ಗೈಸ್. ಬನ್ನಿ ಇವಾಗ ಸ್ವಲ್ಪ ಡೆಕೋರೇಷನ್ ಮಾಡೋದಕ್ಕೆ ಪ್ರಿಪರೇಷನ್ ಮಾಡೋಣ. ಮತ್ತೆ ಫೈನಲಿ ಗೈಸ್ ಇವಾಗ ಎಲ್ಲಾನು ಕೂಡ ಅರೇಂಜ್ಮೆಂಟ್ಸ್ ಮಾಡಿದೀನಿ. ಇದ್ಯಾಕ ಬೋರ್ಡ್ ಸ್ವಲ್ಪ ಸೊಟ್ಟ ಐತೆ. ಅಮ್ಮ ಸರಿ ಮಾಡ್ಬಾರಮ್ಮ ಇದು ಒಂಚೂರು ಹಂಗೆ ಅಷ್ಟೇ. ಅದು ಹಂಗೆ ನೀಟಾಗಿ ಮಾಡೋದು ಸ್ವಲ್ಪ. ಅದು ಎಲ್ಲ ರೆಡಿ ಆಯ್ತು ಗೈಸ್. ಇವಾಗ ಅರೇಂಜ್ಮೆಂಟ್ಸ್ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದೀವಿ. ನೋಡ್ಬೋದು ಇದೆಲ್ಲ ಕ್ಲಿಪ್ಸ್ ಅದೆಲ್ಲ ನಾನು ಕರೆಕ್ಟ್ ಆಗಿ ಇನ್ಸ್ಟಾಲ್ ಮಾಡಿದೀನಿ. ಇವಾಗ ಹೇಗ್ ಕಾಣುತ್ತೆ ಅಂತ ನಾನು ಆಮೇಲೆ ಲೈಟ್ ಹಾಕಿ ನಿಮಗೆ ತೋರಿಸ್ತೀನಿ. ಓಕೆನಾ? ಮತ್ತೆ ಅದು ಲೈಟಿಂಗ್ಸ್ ಅಲ್ಲಿ ಇದು ಆಯ್ತು. ಇವಾಗ ಇಷ್ಟೊಂದು ಬಲೂನ್ಸ್ ನಾನು ಸೈಡಿಗೆ ಡೆಕೋರೇಟ್ ಮಾಡ್ಬೇಕು. ಇವೆಲ್ಲ ಐಟಮ್ ಎಲ್ಲೆಲ್ಲಿ ಜೋಡಿಸ್ಬೇಕು ಅದೆಲ್ಲ ಜೋಡಿಸ್ಕೊಂಡು ಆಮೇಲೆ ಸಿಗ್ತೀನಿ ಗೈಸ್.
ನೋಡೋಣ ಇನ್ನ ಟೇಬಲ್ ವ್ಯವಸ್ಥೆ ಮಾಡ್ಕೋಬೇಕು, ಸ್ಟೂಲು ಅದೆಲ್ಲ ವ್ಯವಸ್ಥೆ ಮಾಡ್ಬೇಕು. ಸ್ಟೂಲ್ ತಂದ್ಕೊಂಡು ಮಂಚ ಇರ್ಲಿ ಸ್ವಲ್ಪ ಜಾಗ ಆಗ್ಬೇಕಲ್ಲ. ಅದಕ್ಕೆ ಸ್ವಲ್ಪ ಜಾಗ ಆಗ್ಬೇಕಂದ್ರೆ ಸ್ವಲ್ಪ ಹೊತ್ತು ಅಷ್ಟೇ. ನೀನ್ ಸ್ಟೂಲ್ ಹಾಕೊಂಡು ಇದೆಲ್ಲ ಕವರ್ ಮಾಡ್ಕೋಬೇಕು ಎಲ್ಲ. ಇಲ್ಲೇ ಒಟ್ಟಿ ತರಕಾಶಿ ಎಲ್ಲ ಒಂದ್ ಕಡೆ ಈ ಕಡೆ ವರ್ಷ ಬಂತಂದ್ರೆ ನಾವು ಹಿಂಗೆ ಎಲ್ಲ ಕ್ಲೀನ್ ಮಾಡೋದು. ಆಮೇಲೆ ಮುಂದಿನ ವರ್ಷ ಹಿಂಗೆ ಎಲ್ಲ. ಹಿಂದಿನ ವರ್ಷ ಹೆಂಗಿದ್ವಿ ಈಗ ಹೆಂಗಿದ್ವಿ. ಮೊದ್ಲು ಸ್ಕೂಲ್ನಾಗಂತೂ ಭಾರಿ ಇದು ಮಾಡ್ತಾ ಇದ್ವಿ ನಾವು. ಸ್ಕೂಲ್ನಾಗಂತೂ ನಾವೆಲ್ಲ ಚಿಕ್ಕವರಿದ್ದಾಗ ದುಡ್ಡು ಹಾಕಿ ಕೂಡಿಟ್ಕೊಂಡು ಮತ್ತೆ ಎಲ್ಲರ ಹತ್ರ ಚೀಟಿ ಮುಗಿಸ್ಕೊಂಡು ನಾವು ಹ್ಯಾಪಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿದ್ವಿ ಸ್ಕೂಲಲ್ಲಿ. ನಾವು ಪ್ರತಿ ವರ್ಷನೂ ಕೂಡ ನಾವು ಮನೇಲಿ ನ್ಯೂ ಇಯರ್ ಸ್ಟಾರ್ಟ್ ಮಾಡಿದ್ವಿ. 2020 ಸ್ಟಾರ್ಟ್ ಮಾಡ್ತಾ ಇದೀವಿ. ಇಲ್ಲಿ ಒಂದು 6 ವರ್ಷದ್ದು ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಅಷ್ಟೇ. ಇವಾಗ ಚೆನ್ನಾಗಿ ಮಾಡ್ತಾ ಇದೀವಿ. ಸ್ಕೂಲಾಗೆಲ್ಲ ಲೈಫಲ್ಲಿ ಚೆನ್ನಾಗಿತ್ತು. ಅವಾಗ ಏನಂದ್ರೆ ನಾವು ಅಡ್ವಾನ್ಸ್ ಆಗಿ ನ್ಯೂ ಇಯರ್ ದಿವಸ ಅದನ್ನ ತಗೊಂಬರೋದು, ಅದನ್ನ ಡೆಕೋರೇಟ್ ಮಾಡೋದು, ಮತ್ತೆ ಬೋರ್ಡ್ ಮೇಲೆಲ್ಲ ಡಿಸೈನ್ ಮಾಡೋದು, ಕೇಕ್ ಕಟಿಂಗ್ ಮಾಡ್ಬೇಕಾದ್ರೆ ಏನ್ ಮಜಾ ಮಾಡಿದ್ವಿ ಅಂದ್ರೆ ಆ ಕ್ಷಣ ನೆನಪು ಮರೆಯಕ್ಕಾಗಲ್ಲ ಗೈಸ್. ಅವಾಗ ನಾವು ಚೈಲ್ಡ್ಹುಡ್ ಇದ್ದಾಗ ನ್ಯೂ ಇಯರ್ ಪಾರ್ಟಿ ದಿವಸ ಎಲ್ಲಾನು ಕೂಡ ನಾವು ಇನ್ವಾಲ್ವ್ಮೆಂಟ್ ತೋರಿಸ್ತಿದ್ವಿ. ಪಾರ್ಟಿ ದಿವಸ ಎಲ್ಲ ಬಂದು ಸರ್ ಹತ್ರನೇ ನಾವು ಕಟ್ ಮಾಡಿಸ್ತಿದ್ವಿ. ಸರ್ ಎಲ್ಲ ಒಂದ್ಸಲ ಚೂರು ಕಟ್ ಮಾಡಿ ಬೇರೆಯವ್ರಿಗೆ ತಿನ್ಸಿದ್ಮೇಲೆ ಅವರು ಕ್ಲಾಸ್ ರೂಮಿಂದ ಆಚೆ ಹೋದ್ಮೇಲೆ ನಾವು ಕೇಕ್ ನ ತಗೊಂಡು ಧ್ವಂಸ ಮಾಡಿ ಚಿಕ್ಕಿ ಪಿಚಡಿ ಮಾಡಿ ಅಸಹ್ಯ ಮಾಡಿಟ್ಟಿದ್ವಿ. ಅದು ಈಗ ನೆನ್ಸ್ಕೊಂಡ್ರೆ ತುಂಬಾ ಮೆಮೊರೀಸ್. ಅವಾಗೆಲ್ಲ ಫುಲ್ ಇದು ಮಾಡ್ತಿದ್ವಿ. ಮತ್ತೆ ಸ್ಪ್ರೇ ತಗೊಂಡು ಅವ್ರ ಮುಖದ ಮೇಲೆ ಇಡೋದು ಆ ತರ ಎಲ್ಲ ಮಾಡ್ತಿದ್ವಿ. ಬಟ್ ನನ್ ಮನೇಲಿ ನಾವು ಆ ತರ ಮಾಡಲ್ಲ. ಪ್ರತಿ ವರ್ಷ ನಾವು ಏನಿದ್ರು ನಾವು ಸಿಂಪಲ್ ಆಗಿ ಮಾಡ್ತೀವಿ ಗೊತ್ತಾ. ಮತ್ತೆ ಈಗಿರೋ ಜನರೇಷನ್ ಈಗ ಅವಾಗ ನಾವು ಆಚರಿಸ್ತಿದ್ದಂತ ವರ್ಷಗಳು ಟೀಚರ್ಸ್ ಜೊತೆ ಅವಾಗ ಫುಲ್ಲು ಎಂಜಾಯ್ಮೆಂಟ್ ಮೆಮೊರೀಸ್ ಗೈಸ್. ಈಗ ನೆನ್ಸ್ಕೊಂತೀನಿ ನನ್ನ ಚೈಲ್ಡ್ಹುಡ್ ನೆನಪು. ಆ ಕ್ಷಣ ನಾನು ಗ್ರೀಟಿಂಗ್ ಕಾರ್ಡ್ ಅವನ್ನೆಲ್ಲ ಶೇರ್ ಮಾಡೋದು, ಮತ್ತೆ ಸ್ಕೂಲ್ ನ ಕ್ಲಾಸ್ ರೂಮ್ಗಳನ್ನೆಲ್ಲ ನಾವು ಡೆಕೋರೇಟ್ ಮಾಡೋದು ತುಂಬಾನೇ ನೆನಪಾಗುತ್ತೆ ಗೈಸ್. ಅದು ವರ್ಷ ಅಂತ ಬಂದಾಗ ಇದು ನಮಗ್ ನೆನಪಾಗುತ್ತಿದ್ದು. ನೀವ್ಯಾರನ್ನ ಇದೇ ತರಾನೇ ಕ್ಲಾಸ್ ರೂಮ್ ಅಲ್ಲಿ ಈ ತರ ಡೆಕೋರೇಟ್ ಮಾಡೋದು, ಈ ತರ ಎಂಜಾಯ್ಮೆಂಟ್ ನಿಮ್ಮ ಲೈಫ್ ಅಲ್ಲಿ ನಡೆದಿದ್ರೆ ನಮ್ಮ ಹತ್ರ ಹಂಚ್ಕೊಳ್ಳಿ ಕಮೆಂಟ್ ಅಲ್ಲಿ. ಓಕೆನಾ? ಓಕೆ, ನೆಕ್ಸ್ಟ್ ಇವಾಗ ಆಮೇಲೆ ಇದೆ ಇನ್ನು ಕೇಕು ಅದೆಲ್ಲ ವ್ಯವಸ್ಥೆ ಮಾಡ್ಕೊಂಡಾದ್ಮೇಲೆ ನಿಮಗೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾನು ಬೆಳಗ್ಗೆ ಬಟ್ಟೆ ಇದು ವಿಡಿಯೋ ಮಾಡಿದ್ನಲ್ಲ, ಅದೇ ಬಟ್ಟೆನ ನಾನು ಇವಾಗ ಹಾಕೊಂಡು ಪಾರ್ಟಿನ ಎಂಜಾಯ್ ಮಾಡ್ತಾ ಇದ್ದೀನಿ. ಬಟ್ಟೆ ಕೂಡ ಸಖತ್ತಾಗಿದೆ. ನೀವು ಹೋಗಿ ಪರ್ಚೇಸ್ ಮಾಡಿ. ಕೇವಲ 399 ರುಪೀಸ್ ಇದು. 400 ರೂಪಾಯಿ, 1 ರೂಪಾಯಿ ಕಮ್ಮಿ ಅಷ್ಟೇ. ಇದು ಸೂಪರ್ ಆಗಿದೆ, ಅದ್ಭುತವಾಗಿದೆ, ತಗೊಳ್ಬೋದು ನೀವು. ಇವಾಗ ಬ್ಲಾಗು ನಾನು ನೆಕ್ಸ್ಟ್ ಇವೆಲ್ಲ ಅರೇಂಜ್ಮೆಂಟ್ ಮಾಡಿದ್ದು ನಿಮಗೆ ಫೈನಲ್. ಈಗ ಇವಾಗ ಕೇಕ್ ಬಂದಿದೆ, ಓಪನ್ ಮಾಡಿ ನಾನು ತೋರಿಸ್ತೀನಿ. ಹಾಕ್ತೀನಿ. ಕೇಕು ಚೆನ್ನಾಗಿ ಮಾಡ್ಸಿದ್ದು ಕೇಕ್. ನನಗದು ಡಿಸೈನ್ ಮಾಡಿಸಿದ್ದು ಈ ಸಲ ಈ ತರ ಸೀಕ್ರೆಟ್ ಆಗಿ ಮಾಡ್ಸಿದ್ದೀನಿ. ಏನಂದ್ರೆ ನಾನು ಈ ತರ ಮಾಡ್ಸ್ಬೇಕನ್ನೋದು ನನಗೆ ತಲೆಯಲ್ಲೇ ಇರ್ಲಿಲ್ಲ ಗೊತ್ತಾ. ನಮ್ಮಣ್ಣ ಯಾವ್ದೋ ಒಂದು ಇಮೇಜ್ ತೋರಿಸಿ ಅದು ನಾನು ಅದನ್ನೇ ಮಾಡ್ಸಿದ್ದೀನಿ. ಕೇಕ್ ಚೆನ್ನಾಗಿದೆ, ಒಂಥರ ಸೈಡ್ಗೆ ಚಾಕ್ಲೇಟ್ಸ್ ಅದೆಲ್ಲ ಐತೆ. ಯಾರು ಮಾತಾಡೋದು ಇವಾಗ ನಾವು ಕೇಕಿಂದ ಶಾರ್ಟ್ಸ್ ಹಾಕ್ತಿವಿ, ಒಂದ್ಸಲಿ ಹೋಗಿ ನೋಡ್ಕೊಂಬನ್ನಿ. ಓಕೆನಾ? Happy New Year. Happy New Year. Happy New Year. Happy New Year. ವರ್ಷ ಆಚರಿಸ್ತಿದೀವಿ ಗೈಸ್. ಇದು ಪಾರ್ಟಿ ಚಿಕ್ಕದಾಗಿ ಇದನ್ನ ಮಾಡ್ತಾ ಇರೋದು ನಾವು. ಪಾರ್ಟಿ ಜಾಸ್ತಿ ನಾವೇನು ಆಡಂಬರ ಮಾಡ್ತಿಲ್ಲ. ನಮಗೆ ಎಷ್ಟಾಗುತ್ತೋ ಅಷ್ಟು ನಾವು ಅರೇಂಜ್ಮೆಂಟ್ಸ್ ಮಾಡಿ ನಾವು ನ್ಯೂ ಇಯರ್ ಪಾರ್ಟಿ ಮಾಡ್ತಾ ಇದೀವಿ. ಪ್ರತಿ ವರ್ಷನೂ ಇಷ್ಟೇನೆ ನಾವು ಹಿಂಗೆ ಮಾಡೋದು ನಾವು.
ಕ್ಯಾಂಡಲ್ ಹಾಕಿಟ್ಟಿಲ್ಲ ಅಂದ್ರೆ ಅದು ಫೈರ್ ಕ್ರ್ಯಾಕ್ ಅದು ಕೇಕ್ ಮೇಲೆ ಬಿದ್ದಿರೋದು ಹಾಳಾಗುತ್ತೆ ಅಂತ ಅದಕ್ಕೆ ಹಂಗ್ ಮಾಡಿದ್ರು. ಇವತ್ತಿನ ಬ್ಲಾಗ್ ನಿಮಗೆ ಏನ್ ಅನ್ನಿಸ್ತು ಹೇಗ್ ಅನ್ನಿಸ್ತು ಅಂತ ನನಗೆ ಕೆಳಗಡೆ ಕಮೆಂಟ್ ಹಾಕಿ. ಇನ್ನೂ ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಬಾಯ್.